ಕಾದಂಬರಿ ಕಥೆಗಳು ಆಡಿಯೋ ಬುಕ್ಸ್ ಧ್ವನಿಯಲ್ಲಿ ಕೇಳಬೇಕಂದ್ರೆ ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಸಪೋರ್ಟ್. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಆಡಿಯೋ ಬುಕ್ ಪಡೆಯಿರಿ. ನರ್ತಕಿಯೋ ನದಿಯೋ? ಸುರೇಶ ತನಗೆ ಹೊಳೆದ ಹೆಸರನ್ನು ಖಾಲಿ ಬಿದ್ದ ಜಾಗದಲ್ಲಿಟ್ಟು ಓದಿ ಪರೀಕ್ಷಿಸಲು ಶುರುಮಾಡಿದ ಕೆಲಹೊತ್ತಿನಲ್ಲೇ ಅದನ್ನು ಇನ್ನೂ ಪರೀಕ್ಷಿಸುವ ಅಗತ್ಯವೇ ಇಲ್ಲವೆಂದು ಅರಿವಾಯಿತು. ಆ ಕಾವ್ಯದಲ್ಲಿ ಕೆಲವು ನಿಜವಾಗಿಯೂ ಹುಳು ತಿಂದು ತೂತು ಬಿದ್ದ ಜಾಗಗಳಿದ್ದುವಾದರೂ ಮುಕ್ಕಾಲು ಭಾಗಗಳಿಗಿಂತಲೂ ಹೆಚ್ಚು ಕಡೆ ರತ್ನಮೂನ ಪದ ಇರುವೆಡೆಗಳಲ್ಲೇ ಹರಿದು ತೂತು ಬಿದ್ದಿತ್ತು. ಹಾಗಿದ್ದರೆ ಯಾರು ಯಾವ ಕಾರಣದಿಂದಾಗಿ ಇದನ್ನು ಈ ರೀತಿ ಮಾಡಿದ್ದಾರೆ? ಸುರೇಶನಿಗೆ ಆಶ್ಚರ್ಯವಾಯಿತು. ಆ ಕಾವ್ಯವನ್ನು ಮತ್ತೊಮ್ಮೆ ಸರಸರ ಓದತೊಡಗಿದ. ನಾನಾ ರೀತಿಯ ಪದಚ್ಛೇದಗಳೊಡನೆ ಪರೀಕ್ಷಿಸಿ ಈ ದ್ವಿಸಂಧಾನ ಕಾವ್ಯದ ಶೇಷಾರ್ಥ ಧ್ವನ್ಯರ್ಥಗಳೆಲ್ಲವನ್ನೂ ಪತ್ತೆ ಮಾಡಲು ದೃಢನಿಶ್ಚಯ ಮಾಡಿಯೇ ಓದಲು ಪ್ರಾರಂಭಿಸಿದ್ದ. ಕೊಂಚ ಓದುತ್ತಿದ್ದಂತೆಯೇ ಸುರೇಶನಿಗೆ ದಿಗಿಲಾಗಿ ಮೈ ಬೆವರಿತು. ಏಕೆಂದರೆ ಖಾಲಿ ಬಿದ್ದ ಜಾಗ ಸುರೇಶ ಭರ್ತಿ ಮಾಡಿಕೊಂಡು ಓದುತ್ತಿದ್ದಂತೆಯೇ ಸುರೇಶನಿಗೆ ಅದು ಕಾವ್ಯದ ಸೋಗಿನಲ್ಲಿ ಬರೆದ ರಹಸ್ಯ ದಾಖಲೆ ಎನ್ನುವಂತೆ ಕಾಣತೊಡಗಿತು. ದೋಣಿ ಹೊಳೆಯ ದಂಡೆಗುಂಟ ತಿರುಗಾಡಿ ಸಾಕಷ್ಟು ಪರಿಚಯ ಇದ್ದುದರಿಂದ ಗುರುರಾಜ ಕವಿ ನರ್ತಕಿಯನ್ನು ಅಥವಾ ದೋಣಿ ಹೊಳೆಯನ್ನು ಉಪಮಾನ ಉಪಮೇಯಗಳಲ್ಲಿ ಬಣ್ಣಿಸುತ್ತಾ ಹೋದಂತೆ ಹೊಳೆಯ ಪ್ರತಿಯೊಂದು ತಿರುವು ಮುರುವನ್ನು, ಪ್ರತಿಯೊಂದು ಗುಂಡಿ ಜಲಪಾತ ಬಂಡೆಗಳನ್ನು ಕರಾರುವಾಕ್ಕಾಗಿ ನಿರ್ದೇಶಿಸುತ್ತಾ ಹೋಗಿರುವುದು ಸುರೇಶನ ಗಮನಕ್ಕೆ ಬಂತು. ಆದರೆ ದೋಣಿ ಹೊಳೆಯ ಪಾತ್ರವನ್ನು ಸಾಧ್ಯಂತವಾಗಿ ನೋಡಿಲ್ಲದ ಸುರೇಶ ಆ ಕಾವ್ಯದ ವರ್ಣನೆಗಳನ್ನು ತನಗೆ ಗೊತ್ತಿರುವ ಮಟ್ಟಿಗೆ ಮಾತ್ರ ಹಿಂಬಾಲಿಸಿ ಅರ್ಥಮಾಡಿಕೊಳ್ಳಲು ಸಮರ್ಥನಾಗಿದ್ದ. ಸುರೇಶ ತಮಾಷೆ ಮಾಡಿದಂತೆ ಮದುವೆಯಾಗದ ರಾಜಪ್ಪನಿಗೆ ಗುರುರಾಜಕವಿಯ ವರ್ಣನೆಗಳನ್ನು ನರ್ತಕಿ ಎಂದು ತಿಳಿದು ಅರ್ಥಮಾಡಿಕೊಳ್ಳಲು ಸಾಧ್ಯವಿರಲಿಲ್ಲ. ದೋಣಿ ಹೊಳೆಯ ಪರಿಚಯವಿಲ್ಲದಿದ್ದರಿಂದ ಅದನ್ನು ಹೊಳೆ ಎಂದು ಪರಿಭಾವಿಸಿಯೂ ಅರ್ಥಮಾಡಿಕೊಳ್ಳಲು ಸಾಧ್ಯವಿರಲಿಲ್ಲ. ಗುರುರಾಜಕವಿಯ ಕಾವ್ಯ ಒಂದರ್ಥದಲ್ಲಿ ಉತ್ತುಂಗರಾಜನಿಗೆ ರತ್ನಮಾಲಾ ನರ್ತಕಿಯು ತನ್ನ ಶಿಖೆಯಲ್ಲಿನ ಕೆಂಪು ಮಾಣಿಕ್ಯವನ್ನು ಕೊಟ್ಟ ಕಥೆಯಾದರೆ, ಇನ್ನೊಂದರ್ಥದಲ್ಲಿ ರತ್ನಮೂಲ ಅಥವಾ ದೋಣಿ ಹೊಳೆಯ ಮೂಲದಲ್ಲೆಲ್ಲೋ ಸಹ್ಯಾದ್ರಿಯ ಶೃಂಗಶಿಖೆಯಲ್ಲಿ ಕೆಂಪು ರತ್ನ ದೊರೆಯುವ ಜಾಗ ನಿರ್ದೇಶಿಸುವ ನೀಲನಕ್ಷೆಯಾಗಿತ್ತು. ತಾನು ದೋಣಿ ಹೊಳೆ ತಿಳಿದಿರುವ ಮಟ್ಟಿಗೆ ಈ ದ್ವಿಸಂಧಾನ ಕಾವ್ಯದ ಗುಪ್ತ ನಿರ್ದೇಶನಗಳು ಕರಾರುವಾಕ್ಕಾಗಿದ್ದರೆ ಮುಂದೂ ಕರಾರುವಾಕ್ಕಾಗೆ ಇರುತ್ತದಲ್ಲವೇ? ಹಾಗಿದ್ದರೆ ಶೇಷಪ್ಪ ಬೆಳಗ್ಗೆ ತೋರಿಸಿದ ಕೆಂಪು ರತ್ನ ದೋಣಿ ಹೊಳೆಯ ಮೂಲದಲ್ಲೆಲ್ಲೋ ಸಿಕ್ಕುವುದು ನಿಜ. 300 ವರ್ಷದ ಹಿಂದೂ ನಿಜ, ಈಗಲೂ ನಿಜ. ಎಲಾ ಬಡ್ಡಿ ಮಗನೆ, ಈ ಗುರುರಾಜಕವಿ ಯಾರೋ ಪುರಾಣಕಾಲದ ಜುಗಾರಿಕ್ರಾಸಿನ ಕಾಳ ವ್ಯವಹಾರದ ಖದೀಮನೆ ಇರಬೇಕು. ಆದರೆ ಇವನ ಬುದ್ಧಿಗೆ ಮೆಚ್ಚಬೇಕು. 2 ಅರ್ಥ ಇಟ್ಟು ಉತ್ತುಂಗರಾಜನ ಆಸ್ಥಾನಕ್ಕೆ ಬಂದ ನರ್ತಕಿಯ ಸ್ತನ ನಿತಂಬಗಳನ್ನು ವರ್ಣಿಸುತ್ತಲೇ ಗೂಢವಾಗಿ ದೋಣಿ ಹೊಳೆಯ ಕಗ್ಗಾಡಿನೊಳಗೆ ಕೆಂಪು ಕಲ್ಲು ಸಿಕ್ಕುವ ಕಳ್ಳದಾರಿಗಳ ಜಾಡು ತಿಳಿಸಿದ್ದಾನಲ್ಲ, ಇವನು ಯಾವನೋ ಪ್ರಳಯಾಂತಕ ಬ್ರಾಹ್ಮಣನೇ ಸರಿ. ಆದರೆ ಇದು ನಿಜವೋ ಅಥವಾ ನನ್ನ ಭ್ರಾಂತಿಯೋ? ಇವತ್ತು ನನಗೂ ಗೌರಿಗೂ ಸಂಭವಿಸಿದ ಘಟನೆಗಳೆಲ್ಲ ಈ ಕಾವ್ಯದ ಅರ್ಥ ತಿಳಿಸುವುದಕ್ಕಾಗಿ ನಮಗೆ ಸಂಭವಿಸಿದ ಘಟನೆಗಳಂತೆ ಕಾಣುತ್ತದಲ್ಲ. ಆಕಸ್ಮಿಕಗಳು ಇಷ್ಟೊಂದು ಅರ್ಥಪೂರ್ಣವಾಗಿ ಎಲ್ಲಾದರೂ ಸಂಭವಿಸುತ್ತದೆಯೇ? ಏಕೆಂದರೆ ನಾನಿವತ್ತು ಇಲ್ಲಿ ಈ ಸನ್ನಿವೇಶದಲ್ಲಿ ಈ ಕಾವ್ಯ ಓದದಿದ್ದರೆ ಇದಕ್ಕಿರುವ ಇನ್ನೊಂದರ್ಥ ಸುತರಾಂ ಹೊಲಿಯಲು ಸಾಧ್ಯವಿರಲಿಲ್ಲ. ಇದು ನಿಜವೋ ನನ್ನ ಭ್ರಾಂತಿಯೋ ಎಂದು ಯೋಚಿಸಿ ಯಾವ ಫಲವೂ ಇಲ್ಲ. ಗುರುರಾಜಕವಿಯ ವರ್ಣನೆ ಪ್ರಕಾರ ಜಾಡು ಹಿಡಿದು ಪರೀಕ್ಷಿಸಿಯೇ ನೋಡಬೇಕು, ಬೇರೆ ಮಾರ್ಗವೇ ಇಲ್ಲ. ಸುರೇಶ ಎಷ್ಟು ಗಾಢವಾಗಿ ಯೋಚಿಸುತ್ತಿದ್ದನೆಂದರೆ ಅವನಿಗೆ ರೈಲು, ರಾಜಪ್ಪ, ಗೌರಿ ಎಲ್ಲ ಮರೆತೇ ಹೋದರು. ಒಮ್ಮೆ ವಿವರವಾಗಿ ಓದಿ ನೋಡೋಣ. ಕೆಂಪು ವಜ್ರ ಅದೆಲ್ಲಿ ಸಿಗುತ್ತೆ ಎಂದು ಹೇಳಿದ್ದರೆ ಜ್ಞಾಪಕ ಇಟ್ಟುಕೊಂಡು ಒಂದು ಸಾರಿ ಧೈರ್ಯ ಮಾಡಿ ಆ ಕಾಡೊಳಗೆ ಹೊಕ್ಕು ನೋಡೇ ಬಿಡಬೇಕು ಎಂದು ಮನಸ್ಸಿನಲ್ಲೇ ತೀರ್ಮಾನಿಸಿ ಗಮನ ಕೊಟ್ಟು ಮುಂದಕ್ಕೆ ಓದತೊಡಗಿದ. ಗುರುರಾಜಕವಿ ಕಮರಿಗಳಂಥ ಕಣ್ಣುಗಳನ್ನು ಅಥವಾ ಕಣ್ಣುಗಳಂಥ ಕಮರಿಗಳನ್ನು, ನರ್ತಕಿಯ ನೀಳ ಕೇಶರಾಶಿಗಳನ್ನು ಅಥವಾ ಬಂಡೆಗಳಿಂದ ಧುಮ್ಮಿಕ್ಕುವ ಜಲಪಾತಗಳನ್ನು ಜೊತೆಯಾಡಿ ವಿವರಿಸುತ್ತಾ ಸಾಗಿದ್ದ. ಓದುತ್ತಾ ಮುಂದುವರಿದಂತೆ ಸುರೇಶನಿಗೆ ವಿಧಿವೈಚಿತ್ರ್ಯವನ್ನು ಯೋಚಿಸಿದಷ್ಟು ಅಚ್ಚರಿಯಾಯಿತು. ಏಕೆಂದರೆ ತಾನು ಕನ್ನಡ ಸಾಹಿತ್ಯಾಭ್ಯಾಸ ಮಾಡಿಲ್ಲದಿದ್ದರೆ, ಜುಗಾರಿಕ್ರಾಸಿನ ಗೊಜಲುಗಳೊಳಗೆ ಸಿಕ್ಕಿಕೊಂಡಿಲ್ಲದಿದ್ದರೆ, ದೋಣಿ ಹೊಳೆಯ ದಂಡೆಗುಂಟ ಗಾಳ ಹಿಡಿದು ಮಹಶೀರ್ ಮೀನು ಹಿಡಿಯಲು ಓಡಾಡಿಲ್ಲದಿದ್ದರೆ, ಇವ್ಯಾವೊಂದೂ ಇಲ್ಲದಿದ್ದರೂ ಇವತ್ತು ಗುರುರಾಜಕವಿಯ ದ್ವಿಸಂಧಾನ ಕಾವ್ಯದ ಗೂಢಾರ್ಥಗಳು ಹೊಳೆಯುವುದು ಸಾಧ್ಯವೇ ಇರಲಿಲ್ಲ. ಅಥವಾ ಕಾವ್ಯಗಳ ಹಣಬರಹವೇ ಹೀಗೋ? ಓದಿದವರಿಗೆಲ್ಲ ಅವರವರ ಸಂಸ್ಕಾರ, ಆಸೆ, ಅಭೀಪ್ಸೆಗಳಿಗೆ ತಕ್ಕಂತೆ ಅರ್ಥ ಕೊಡುತ್ತಾ ಹೋಗುತ್ತೋ? ಸುರೇಶ ಮುಂದಕ್ಕೆ ಓದುತ್ತಾ ಹೋದಂತೆ ಗುರುರಾಜಕವಿ ಉದ್ದೇಶಪೂರ್ವಕವಾಗಿಯೇ ವಿವರಗಳನ್ನು ಹೇಳಿದ್ದಾನೆ. ಬುಡುಬುಡುಕಿಯವರ ಭಾಷೆಯಂತೆ ಅವರವರಿಗೆ ಅವರವರ ರೀತಿಯಂತೆ ಅರ್ಥ ಬರುವ ಹಾಗೆ ಮಾತಾಡಿರುವುದಲ್ಲ ಎನ್ನುವುದು ಸ್ಪಷ್ಟವಾಯಿತು. ಏಕೆಂದರೆ ಕೇವಲ ಓದಿ ಜ್ಞಾಪಕ ಇಟ್ಟುಕೊಂಡು ಆ ನರ್ತಕಿಯ ಶಿಖೆಯನ್ನಾಗಲಿ ಕೆಂಪು ರತ್ನವನ್ನಾಗಲಿ ಕಂಡುಹಿಡಿಯಲು ಸಾಧ್ಯವೇ ಇರಲಿಲ್ಲ.
ಗುರುರಾಜಕವಿ ನರ್ತಕಿಯ ಲಕ್ಷಾಂತರ ಕೂದಲಿನಂತೆ ಜಟಿಲ ಜಾಲವಾಗಿ ಹಬ್ಬಿದ್ದ ದೋಣಿ ಹೊಳೆಯ ಅಸಂಖ್ಯ ನದಿ ಉಪನದಿಗಳ ಜಾಲವನ್ನು, ಅವುಗಳ ಕಗ್ಗಾಡಿನ ಅಗಮ್ಯ ಮೂಲಗಳನ್ನು ವರ್ಣಿಸಲಾರಂಭಿಸದೊಡನೆ ಸುರೇಶನ ಬುದ್ಧಿ ತತ್ತರಿಸಿ ಕಾಡಿನೊಳಗೆ ದಿಕ್ಕು ತಪ್ಪಿದಂತೆ ಪುಸ್ತಕದೊಳಗೆ ದಿಕ್ಕು ತಪ್ಪಿತು. ಒಂದಂತೂ ಸ್ಪಷ್ಟ: ಪುಸ್ತಕದ ಸಹಾಯವಿಲ್ಲದೆ ಕಾಡಿನೊಳಗೆ ಹೋಗುವುದಾಗಲಿ ರತ್ನಮೂಲವನ್ನು ಹುಡುಕುವುದಾಗಲಿ ಸುಳ್ಳು ಎನ್ನುವುದಂತೂ ಖಚಿತವಾಯಿತು. ಇದು ಮೂಲತಃ ಕಾವ್ಯವೇ ಅಲ್ಲ, ಇದೊಂದು ನಿಧಿ ಸಂಶೋಧಕರ ನೀಲನಕ್ಷೆ. ಅಮ್ಮಾಡಲ ದೇವಸ್ಥಾನದ ಈ ಕವಿ ನಿಧಿ ಸಂಶೋಧಕನೂ ಇರಬೇಕು. ಅದಕ್ಕೆ ಕೈಪಿಡಿಯಂತೆ ಈ ಕಾವ್ಯ ಬರೆದಿದ್ದಾನೆ. ರತ್ನಮೂಲದ ಗುಟ್ಟು ತಿಳಿದು ಬರೆದಿಟ್ಟುಕೊಂಡ ಹಾಗೂ ಆಯಿತು. ಎಲ್ಲರೂ ಇದನ್ನು ಕಾವ್ಯ ಎಂದು ಭಾವಿಸುವುದರಿಂದ ಗುಟ್ಟು ತಿಳಿದಿರುವ ಅಪಾಯದಿಂದ ಪಾರಾದ ಹಾಗೂ ಆಯಿತು. ಸುರೇಶ ಗುರುರಾಜಕವಿಯ ಉಪಾಯ ಬುದ್ಧಿವಂತಿಕೆಗಳಿಗೆ ಒಳಗೊಳಗೆ ಮೆಚ್ಚುಗೆಯಿಂದ ತಲೆದೂಗಿದ. ಸುರೇಶ ಯೋಚಿಸುತ್ತಾ ಕುಳಿತು ಎಷ್ಟು ಹೊತ್ತಾಗಿತ್ತೋ ಏನೋ. ಗಂಟೆಗಳೇ ಕಳೆದಿರಬಹುದು, ಅಥವಾ ಹಲವಾರು ಸೆಕೆಂಡುಗಳೊಳಗೆ ಇಷ್ಟೆಲ್ಲ ಯೋಚಿಸಿರಬಹುದು. ಅವನು ತಲೆ ಎತ್ತಿ ನೋಡಿದಾಗ ರಾಜಪ್ಪ ಗೌರಿ ತನ್ನ ಮಾತು ಕೇಳುತ್ತಿದ್ದಾಳೋ ಇಲ್ಲವೋ ಎನ್ನುವುದನ್ನು ಲಕ್ಷಿಸದೆ ಸತತವಾಗಿ ಮಾತನಾಡಿತೊಡಗಿದ. ಗೌರಿ ತಲೆ ಎತ್ತಿಲ ಸುರೇಶನ ಕಡೆಗೊಮ್ಮೆ ನೋಡಿ ನಸುನಗ್ಗಳು. ಸುರೇಶನಿಗೆ ತನ್ನ ಯೋಚನೆ ಮತ್ತು ಸಂಶೋಧನೆಗಳನ್ನು ಗೌರಿಗೆ ಹೇಳಬೇಕೆಂದು ನಾಲುಗೆ ಕಡಿಯುತ್ತಿದ್ದರೂ ಈ ವಿಷಯ ಯಾರಲ್ಲೂ ಪ್ರಸ್ತಾಪಿಸಲೇ ಕೂಡದೆಂದು ದೃಢ ನಿಶ್ಚಯ ಮಾಡಿದ. ಅದಕ್ಕೆ ಮುಖ್ಯ ಕಾರಣ, ಈ ಗುಟ್ಟು ಯಾರಿಗೂ ತಿಳಿದರೂ ಅದು ಇನ್ನೊಬ್ಬರಿಗೆ ಗೊತ್ತಾದರೆ ಅವರಿಗೆ ಪ್ರಾಣಾಪಾಯ ಖಚಿತ ಎಂದು ಎನಿಸಿತು. ಆದರೆ ಇದು ಯಾರಿಗೋ ತಿಳಿಗಿದೆ. ಅದು ಈ ದ್ವಿಸಂಧಾನ ಕಾವ್ಯದಲ್ಲಿ ಉತ್ತುಂಗರಾಜನ ಕಥೆಯಲ್ಲದೆ ಇನ್ನೊಂದು ಕಥೆಯಿದೆ ಎನ್ನುವುದೇ ಯಾರಿಗೋ ಗೊತ್ತಿದೆ. ಆದ್ದರಿಂದಲೇ ಇನ್ನೊಬ್ಬರಿಗೆ ಗೊತ್ತಾಗಿ ಜಾಡು ಸಿಕ್ಕಬಾರದೆಂದೇ ರತ್ನಮೂಲ ಎನ್ನುವ ಹೆಸರು ಕಾವ್ಯದ ಯಾವೆಡೆಯಲ್ಲೂ ಕಾಣದಂತೆ ತೆಗೆದುಹಾಕಿದ್ದಾರೆ. ಆದರೆ ಆ ಜಾಗ ಹುಡುಕಲು ಈ ಕಾವ್ಯದ ಸಹಾಯ ಅಗತ್ಯ. ಅದಕ್ಕಾಗಿ ಗುರುರಾಜಕವಿಯ ಕಾವ್ಯ ನಾಶ ಮಾಡಿಲ್ಲ, ಅದರ ಇನ್ನೊಂದರ್ಥವನ್ನು ಮಾತ್ರ ನಾಶ ಮಾಡಲಾಗಿದೆ. ಆದ್ದರಿಂದಲೇ ಇದು ತಿಳಿದಿದೆ ಎನ್ನುವುದು ಯಾರಿಗಾದರೂ ತಿಳಿದರೆ ಮೊದಲು ತಿಳಿದವನು ಬುದ್ಧಿವಂತನಾದರೆ ಇನ್ನೊಬ್ಬನನ್ನು ಮುದಿಸಬೇಕಾಗುತ್ತದೆ. ಹಾಗಾದರೆ ಜುಗಾರಿ ಕ್ರಾಸಿನ ಸರಣಿ ಕೊಲೆಗಳೆಲ್ಲ ಇದೇ ಕಾರಣವೇ? ಅನೇಕರು ನಾಪತ್ತೆಯಾದುದಕ್ಕೆ ಇದು ಕಾರಣವಿದ್ದರೂ ಇರಬಹುದಲ್ಲವೇ? ಇದೆಲ್ಲವನ್ನು ಯೋಚಿಸುತ್ತಿದ್ದಂತೆಯೇ ಸುರೇಶನಿಗೆ ಒಂದು ಸಾರಿ ಮೈಯೆಲ್ಲ ನಡುಗುವಂತೆ ಭಯವಾಯಿತು. ಅವನ ಕೈಯಲ್ಲಿದ್ದ ಗುರುರಾಜಕವಿಯ ಕಾವ್ಯ ಅತ್ಯಂತ ಅಪಾಯಕಾರಿ ಸಿಡಿಮದ್ದಿನಂತೆ ತೋರಿತು. ಅದನ್ನು ರೈಲಿನ ಕಿಟಕಿಯಿಂದ ಆಚೆಗೆ ಎಸೆದುಬಿಡಲಿ ಎಂದು ಯೋಚಿಸಿದ. ಆದರೆ ಅಷ್ಟೇ ಪ್ರಬಲವಾಗಿ ಆ ಹಸ್ತಪ್ರತಿ ಅಮೂಲ್ಯವಾಗಿ ಅನರ್ಘವಾಗಿ ಶೇಷಪ್ಪ ತೋರಿಸಿದ ಕೆಂಪು ವಜ್ರದಂತೆ ಕಂಗೊಳಿಸಿತು. ಜುಗಾರಿ ಕ್ರಾಸಿನ ಪ್ರಲೋಭನ ಎಲ್ಲರ ಹೃದಯದಲ್ಲೂ ಎಷ್ಟು ಆಳವಾಗಿರುತ್ತದೆ ಎಂದು ಅವನಿಗೆ ಅವನ ಬಗ್ಗೆ ಅಚ್ಚರಿಯಾಯಿತು. ಅಯಸ್ಕಾಂತ ಶಿಖರಗಳು ವಿಮಾನಗಳನ್ನು ಸೆಳೆಯುವಂತೆ ಸೆಳೆಯುವ ಈ ಚಾಳಿ ಯಾರನ್ನು ಎಲ್ಲಿಗೆ ಒಯ್ಯುತ್ತೋ ಹೇಳುವುದು ಕಷ್ಟ. ಇದು ತಿಳಿದ ಮೇಲೆ ನಾವು ಮೂವರು ಯಾವ ರೀತಿ ವರ್ತಿಸುತ್ತೇವೋ ಹೇಳುವುದು ಕಷ್ಟ ಎಂದು ಸುರೇಶನ ಮನಸ್ಸಿನಲ್ಲಿ ಆಳವಾದ ಚಿಂತೆ ಕಳವಳಗಳುಂಟಾದವು. ಆ ಗುಟ್ಟನ್ನು ಮನಸ್ಸಿನಲ್ಲೇ ಅದುಮಿ ಹಾಕಲಾಗೂ ಸುರೇಶ ಏಕಾಂಗಿಯಾಗತೊಡಗಿದ. ತಾನು ಯಾಕಾದರೂ ಈ ಪುಸ್ತಕ ಓದೆನೋ, ಯಾಕಾದರೂ ಅದರ ಇನ್ನೊಂದರ್ಥ ಸಂಶೋಧಿಸುವ ಚಪಲ ಹುಟ್ಟಿತೋ ಎಂದು ತನ್ನನ್ನು ತಾನೇ ಬೈದುಕೊಂಡ. ಸುರೇಶನ ಹೊಸ ಸಂಶೋಧನೆಗಳು ಅನೇಕ ಉತ್ತರವಿಲ್ಲದ ಪ್ರಶ್ನೆಗಳಿಗೆ ದಾರಿ ಮಾಡಿಕೊಟ್ಟವು. ಅವುಗಳಲ್ಲಿ ಪ್ರಬಲವಾಗಿ ಸುರೇಶನ ಮನಸ್ಸನ್ನು ಕಾಡಿತ್ತೆಂದರೆ ಈ ಕಡತ ಎಲ್ಲ ಬಿಟ್ಟು ರಾಜಪ್ಪನ ಕೈಗೆ ಹೇಗೆ ಬಂತು? ರಾಜಪ್ಪ ಇದರ ಬಗ್ಗೆ ಕೊಡುತ್ತಿರುವ ವಿವರಣೆಯೇನೋ ಸುಸಂಬದ್ಧವಾಗಿ ಕಾಣುತ್ತಿದೆ. ಇಲ್ಲ, ಇದನ್ನು ಇವನಿಗೆ ಕೊಟ್ಟವರು ರಾಜಪ್ಪನಿಗೆ ಸುಳ್ಳು ಹೇಳಿರಬೇಕು. ಅಥವಾ ರಾಜಪ್ಪನೇ ಒಂದು ಸುಸಂಬದ್ಧವಾಗಿ ಕಾಣುವಂತಹ ಕಗ್ಗ ಹೊಸೆದು ನಮಗೆ ಹೇಳುತ್ತಿರಬಹುದು. ಆದರೆ ಈ ಕಡತದ ಬಗ್ಗೆ ಏನು ಪ್ರಶ್ನೆ ಹಾಕಿ ವಿವರಣೆ ಕೇಳುವುದು ಅತ್ಯಂತ ಅಪಾಯಕಾರಿ. ಅಕಸ್ಮಾತ್ ರಾಜಪ್ಪ ಖದೀಮನೇ ಇದ್ದು ಈ ಕಾವ್ಯದ ರಹಸ್ಯದ ಬಗ್ಗೆ ಕೆಲವು ಊಹೆಗಳು ಗೊತ್ತಿದ್ದವನಾದರೂ ನಾವು ಇನ್ನಷ್ಟು ತೊಂದರೆಗಳನ್ನು ಮೈಮೇಲೆ ತಂದುಕೊಂಡ ಹಾಗೆ. ಕ್ಷೇಮವಾಗಿ ಮನೆಗೆ ಹೋಗೋಣೆಂದುಕೊಂಡು ರೈಲು ಹತ್ತಿ ಇಲ್ಲೂ ಗೋಳಿಗೆ ಸಿಕ್ಕಿಕೊಂಡವಲ್ಲ. ಈಗ ರಾಜಪ್ಪ ಸಾಚಾ ಮನುಷ್ಯನೇ ಎಂದು ಹೇಗೆ ಪತ್ತೆ ಹಾಕುವುದು? ಜುಗಾರಿ ಕ್ರಾಸಿನ ಕಾಳದಂಧೆಯ ಖದೀಮರು ಯಾರಿಗೋ ಕೆಂಪು ಕಲ್ಲು ಸಿಕ್ಕುವ ಜಾಗ ಸ್ಪಷ್ಟವಾಗಿ ಗೊತ್ತಿರಬೇಕು. ಇಲ್ಲದಿದ್ದರೆ ಈ ದಂಧೆ ಇಲ್ಲಿ ನಡೆಯಲು ಸಾಧ್ಯವಿರಲಿಲ್ಲ. ಅದು ನನಗೆ ಚೆಕ್ ಕೊಟ್ಟ ಜೀವನ್ಲಾಲ್ ಜ್ಯುವೆಲರಿ ಮಾರ್ಟ್ ಇಟ್ಟಿರುವ ಮನುಷ್ಯ ಎಂದ ಮೇಲೆ ಇಲ್ಲಿಂದ ವಜ್ರದ ಕಳ್ಳ ಸಾಗಾಣಿಕೆ ನಡೆಯುತ್ತಿದೆ ಎಂದು ಶಂಕಿಸಬಹುದು. ಈ ಖದೀಮರು ಆ ಜಾಗದ ಗುಟ್ಟು ಗೊತ್ತಾಗದಂತೆ ಸರ್ಪಕಾವಲಿನಲ್ಲಿ ಕಾಯುತ್ತಾ ಸುಳಿವು ತಿಳಿದವರನ್ನು ಮುಗಿಸಿಬಿಡುವುದೋ ನಾಪತ್ತೆ ಮಾಡುವುದೋ ಮಾಡುತ್ತಿರಬಹುದು. ಈ ಕಾಳಜಗತ್ತಿಗೆ ಸೇರಿದವರೇ ಬೇರೆ ಯಾರೋ ಗುಟ್ಟು ತಿಳಿಯಲು ರಾಜಪ್ಪನಿಗೆ ಎಡಿಟ್ ಮಾಡಲು ಕೊಟ್ಟಿರಬಹುದು. ರಾಜಪ್ಪ ಈ ವಿಷಯ ಏನೂ ಗೊತ್ತಿಲ್ಲದೆ ಪೆದ್ದು ಪೆದ್ದಾಗಿ ಇದನ್ನು ಹೊತ್ತುಕೊಂಡು ತಿರುಗುತ್ತಿದ್ದರೆ ಅವನಿಗೆ ಪ್ರಾಣಾಪಾಯವಂತೂ ಖಚಿತ. ಆದರೆ ಈ ಜೂಜಿನ ಜಗದ್ಗುರು ಅಷ್ಟೊಂದು ಮೂರ್ಖ ಮುಗ್ಧ ಎಂದು ನಂಬಲು ಸಾಧ್ಯವಿಲ್ಲ. ಏನೇ ಆಗಲಿ ಇವನು ಮೂರ್ಖ ಮುಗ್ಧ ಎಂದು ಸಾಬೀತಾದರೂ ಇವನ ಹಟ್ಟಿರ ಈ ಕಾವ್ಯದ ಗೂಢಾರ್ಥಗಳನ್ನು ಪ್ರಸ್ತಾಪಿಸುವಂತಿಲ್ಲ. ಇವೆಲ್ಲವರ ಇತ್ಯೋಪರಿಗಳನ್ನು ಸಾಧ್ಯಂತವಾಗಿ ತಿಳಿದ ಹೊರತು ಗೌರಿಗೆ ಸಹ ಈ ವಿಷಯ ಹೇಳುವಂತಿಲ್ಲ. ಸುರೇಶ ಮೌನವಾಗಿ ಯೋಚಿಸಿ ತೀರ್ಮಾನ ತೆಗೊಂಡು ಕಡತವನ್ನು ನಿಧಾನವಾಗಿ ಮಡಚಿದ. ರಾಜಪ್ಪ, ಏನಯ್ಯ, ಓದಾಯ್ತಾ? ಹೆಂಗಿದೆಯೋ ಕಾವ್ಯ ಎಂದು ಕೇಳಿದ. ಸುರೇಶ ಮಾತನಾಡಿಲ್ಲ. ಪರವಾಗಿಲ್ಲ ಎನ್ನುವಂತೆ ತಲೆಯಾಡಿಸಿದ.
ರಾಜಪ್ಪ ಸುರೇಶ ಹೊಗಳುತ್ತಿದ್ದಾನೆ ಎಂದು ತಿಳಿದು, ಏನೋ ಸುರೇಶ, ನೀನು ಸತ್ರಿಡಾಭ್ಯವಹಾರಿ ಕಣಯ್ಯ. ಕೆಲಸಕ್ಕೆ ಬರದ ಕಗ್ಗಗಳೆಲ್ಲನೂ ಪರವಾಗಿಲ್ಲ ಅಂತೀಯಲ್ಲ. ವಿಮರ್ಶಕ ಅಂದ ಮೇಲೆ ಸ್ವಲ್ಪ ಅರೋಚಿಯೂ ಆಗಬೇಕು ಕಣೋ. ನಮ್ ಇನ್ಸ್ಟಿಟ್ಯೂಟಿಗೆ ಬಾ, ಅಲ್ಲಿ ಅಟ್ಟ ನೆಲಮಾಳಿ ಎಲ್ಲ ಭರ್ತಿಯಾಗುವಷ್ಟು ಈ ರೀತಿ ಕಡತ ಬಿದ್ದಿರೋದು ತೋರಿಸ್ತೇನೆ ಎಂದು ಹೇಳಿದ. ಸುರೇಶ ಕಡತ ರಾಜಪ್ಪನ ಕೈಗೆ ಕೊಡುತ್ತಾ ಕೈ ಜಾರಿ ಅದು ಕೆಳಗೆ ಬಿದ್ದು ಬಿಚ್ಚಿಕೊಂಟು. ಅಯ್ಯಯ್ಯೋ, ಜೋಪಾನ ಮಹಾರಾಯ, ಅದು ಎಂಥ ಪಡಪೋಸಿ ಕಡತ ಆದರೂ ಸದ್ಯಕ್ಕೆ ಅದರ ಬೆಲೆ 1.5 ಲಕ್ಷ ಕಣೋ ಎಂದು ರಾಜಪ್ಪ ಕೂಗಿದ. ರಾಜಪ್ಪ, ಆ ಕಡತದ ಬೆಲೆ 1.5 ಲಕ್ಷ ಅಲ್ಲ ಕಣಯ್ಯ, 1.5 ಕೋಟಿ ಎಂದು ಸುರೇಶ ಹೇಳಿದ. ಸುರೇಶ ರಾಜಪ್ಪನ ಪ್ರತಿಕ್ರಿಯೆಯನ್ನು ನೋಡಲೆಂದೇ ಆಲೋಚನೆ ಮಾಡಿ ಹಾಗೆ ಹೇಳಿದ. ಹಾಗೆ ಹೇಳಿ ರಾಜಪ್ಪನ ಮುಖವನ್ನು ಸೂಕ್ಷ್ಮವಾಗಿ ಅವಲೋಕಿಸಿದ. ಕಾರೆಗೆ ಹೇಳಿದೆ ಸುರೇಶ, ಬೆಲೆ ಕಟ್ಟೋದಕ್ಕೇನಯ್ಯ, ಯಾರು ಏನು ಕೊಡೋದಿಲ್ಲ, ಯಾರು ಏನು ತಗೊಳ್ಳೋದಿಲ್ಲ. 1.5 ಕೋಟಿ ಹೇಳಿದರೂ ನಡೆಯುತ್ತೆ, 1000 ಕೋಟಿ ಹೇಳಿದರೂ ಮಡಿಯುತ್ತೆ. ಈಗ ಒಂದು ಕೆಲಸ ಮಾಡು, ನನಗೆ 1.5 ಲಕ್ಷ ಕೊಡು, ಇದನ್ನು ನೀನು ತೆಗೊಂಡು ಎಷ್ಟಕ್ಕಾದರೂ ಮಾರಿಕೋ, ಕೋಟಿಗಾದರೂ ಮಾರಿಕೋ, ಶತಕೋಟಿಗಾದರೂ ಮಾರಿಕೋ, ಮಿಕ್ಕಿದ್ದೆಲ್ಲ ನಿನಗೆ. ನನಗೆ ಕೊಡದಕ್ಕೆ ಅಷ್ಟೊಂದು ದುಡ್ಡು ನಿನ್ನತ್ರ ಈಗ ಇಲ್ಲದಿದ್ದರೆ ನಿಧಾನಕ್ಕೆ ಕೊಡಯ್ಯ. ಈ ದರಿದ್ರ ಕಡತ ಹೊತ್ತುಕೊಂಡು ಕಾಡು ಮೇಡು ಅಲೆಯೋದು ತಪ್ಪಿತಂತ ತಣ್ಣಗೆ ಮನೆಗೆ ಹೋಗ್ತೀನಿ. ತಣ್ಣಗೆ ಮನೆಗೆ ಹೋಗ್ತೀನಿ, ಅಷ್ಟು ಪಕಾರ ಮಾಡು ಮಾರಾಯ ಎಂದು ರಾಜಪ್ಪ ಸುರೇಶ ಬೆಲೆ ಕಟ್ಟಿದ್ದನ್ನು ಅಪಹಾಸ್ಯ ಮಾಡಲು ಹೇಳಿ ಸುರೇಶನನ್ನು ಸರಿಯಾಗಿ ಇಕ್ಕಟ್ಟಿಗೆ ಸಿಗಿಸಿತನೆಂದು ಅವನತ್ತ ತುಂಟತನದ ನಗೆ ಬೀರಿದ. ಸುರೇಶ ತನ್ನ ಮಾತನ್ನು ಕೇಳಿ ರಾಜಪ್ಪ ಅಪ್ರತಿಭನಾಗಬಹುದೆಂದು ಊಹಿಸಿದ್ದ. ಆದರೆ ರಾಜಪ್ಪನ ಪ್ರತಿಕ್ರಿಯೆ ಅವನು ನಿರೀಕ್ಷಿಸಿದಂತಿರಲಿಲ್ಲ. ರಾಜಪ್ಪನ ಚೇಷ್ಟೆ ಮಾತು ಸುರೇಶನನ್ನೇ ಜೂಜಾಟಕ್ಕೆ ಎಳೆಯಿತು. ಆಯ್ತು ಬಿಡಯ್ಯ, 1.5 ಲಕ್ಷಕ್ಕೆ ಒಪ್ಪಿದ್ಯಾ ತಾನೆ? ಸ್ವಲ್ಪ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡು, ವ್ಯಾಪಾರ ಮಾಡೇ ಬಿಡ್ತೀನಿ. ಒಪ್ಪಂದ ಆದ್ಮೇಲೆ ಮಾತ್ರ ನೀನು ತರಳೆ ತೆಗೆಯಬಾರ್ದು, ಹೇಳಿದ್ದೇನೆ ಎಂದು ಎಚ್ಚರಿಸಿದ. ಅಲ್ವೋ, ನಿನಗೇನಾದ್ರೂ ಹುಚ್ಚಿಗಿಚ್ಚಿ ಹಿಡ್ದಿದ್ಯೇನೋ? ಈ ಚಿಂದಿ ಕಡ್ತಾನ ನಾನ್ ನಿನಗೆ 1.5 ಲಕ್ಷಕ್ಕೆ ಮಾರಿದ್ರೆ ಬೇರೆಯವ್ರು ಏನ್ ತಿಳ್ಕೊತಾರೆ? ನಿನ್ನ ಹೆಂಡತಿ ಇಲ್ಲೇ ಇದಾರಲ್ಲ, ಅವ್ರೇನ್ ತಿಳ್ಕೊತಾರೆ? ಈ ಕಡ್ತಾನ ನಿನಗೆ ಬೇಕಾದ್ರೆ ಫ್ರೀಯಾಗೆ ಬಹುಮಾನ ಅಂತ ಕೊಟ್ಬಿಡ್ತಿದ್ದೆ ಕಣೋ. ದುಡ್ಡಿನ ಆಸೆಗೆ ಎಡಿಟಿಂಗಿಗೆ ಒಬ್ಬಂಡಿರೋದ್ರಿಂದ ಏನ್ ಮಾಡ್ಲಿ ಹೇಳು? ನನ್ನ ಎಡಿಟಿಂಗ್ ಮುಗಿದ ಮೇಲೆ ಖಂಡಿತ ಇದನ್ನ ನಿನಗೇ ಕೊಟ್ಬಿಡ್ತೀನಿ. ನಾನ್ ನಿನಗೆ ತಮಾಷೆಗೆ ಹೇಳಿದ್ದೆ ಅಂದ್ರೆ ಅದನ್ನೇ ನೀನು ಸೀರಿಯಸ್ ಆಗಿ ತಗೊಂಡು ಆಡಿದ ಮಾತಿಗೆ ಕಟ್ಬಿಟ್ಟು ಮುತ್ನಾಳ ಕೆಲಸಗಳಿಗೆಲ್ಲ ಹೋಗ್ಬೇಡ ಎಂದು ಸುರೇಶನ ನಿರ್ಧಾರದ ಮಾತುಗಳನ್ನು ಕೇಳಿ ಗಾಬರಿ ಬಿದ್ದ ರಾಜಪ್ಪ ಹೇಳಿದ. ಲೋ ರಾಜಪ್ಪ, ನಾನಿನ್ನೂ ನಿನ್ನ ಕಡ್ತಾ ಕೊಂಡ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿಲ್ಲ ತಡಿಯೋ. ಯಾಕಾಗೆ ಒಂದ್ ಕಣ್ಣಲ್ಲಿ ಅಳತೀಯ? ನಾನಾಗ್ಲಿ ನೀನಾಗ್ಲಿ ಯಾರ ಬುದ್ಧಿವಾದನೂ ಕೇಳೋರಲ್ಲ ಅನ್ನೋದು ನಮ್ಮಿಬ್ರಿಗೂ ಗೊತ್ತಿದೆ. ಹಂಗಿದ್ಮೇಲೂ ಯಾಕೆ ಕಂಠಶೋಷಣೆ ಮಾಡ್ಕೋತೀಯ? ನೀನ್ ಎಡಿಟ್ ಮಾಡಿ ಅದರ ಅನೇಕ ಆವೃತ್ತಿಗಳು ಪಬ್ಲಿಷ್ ಆದ್ಮೇಲೆ ಆ ಕಡತಕ್ಕೆ ಏನ್ ಬೆಲೆ ಇರುತ್ತೆ ಹೇಳು? ನಾನ್ ಕೊಂಡ್ಕೊಳ್ಳೋದಾದ್ರೆ ನೀನು ಎಡಿಟಿಂಗ್ ಎಲ್ಲ ಬಿಲ್ಕುಲ್ ನಿಲ್ಸ್ಬಿಡ್ಬೇಕು. ಗುರುರಾಜ ಕವಿಯ ಕಾವ್ಯ ಪ್ರಪಂಚದ ಮೇಲೆ ಅದು ಒಂದೇ ಇರೋದು ಅಂತ ಆದ್ರೆ ಮಾತ್ರ ನಾನ್ ಕೊಂಡ್ಕೊಳ್ಳೋದು ತಿಳ್ಕೊ. ಬೇರೆ ಪ್ರತಿ ಎಲ್ಲಿದ್ರೂ ಅದನ್ನು ಹುಡುಕಿ ನಾಶ ಮಾಡೋದು ನಿನ್ನ ಜವಾಬ್ದಾರಿ. ನೀನು ಮದುವೆ ಆದ್ರೂ ಏನೂ ರಿಪೇರಿ ಆದ ಹಾಗೆ ಕಾಣೋಲ್ಲ ಕಣೋ. ಮದುವೆ ಆದ್ಮೇಲೆ ಗಂಡಸರು ಸರಿ ಹೋಗ್ತಾರೆ ಅನ್ನೋದು ಸುಳ್ಳು ಬಿಡು. ಒಂದ್ಸಾರಿ ನಮ್ಮಪ್ಪನ ಹತ್ರ ನಿನ್ನ ಕರ್ಕೊಂಡು ಹೋಗಿ ತೋರ್ಸೋದು ಒಳ್ಳೇದು. ಯಾವಾಗ ನೋಡಿದ್ರೂ ಮದುವೆ ಮಾಡ್ಕೋ ಎಂದು ಹೇಳಿದ್ದಾರೆ.